ಇಲ್ಲಿ ನಾವು ವಚನಗಳನ್ನು ಆಲಿಸ್ತಾ ಬಂದಾಗ ನಮ್ಮ 6 ಸಂಚಿಕೆಗಳಲ್ಲಿ ಹಂತದ ವಚನಗಳಿದೆ. ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ವಚನಗಳು ನಮಗೆ ದೇಹದ ಶುದ್ಧತೆಯನ್ನು ಹೇಳ್ತಾ ಹೋದರೆ, ಕೆಲವೊಂದು ಮನಕ್ಕೆ ಸಂಬಂಧಪಟ್ಟಿದ್ದು, ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಭಾವಗಳನ್ನು ಶುದ್ಧ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಮುಂದೆ ಅನುಭವಗಳಿಗೂ ಕೆಲವು ಅಂಟ್ಕೊತೇವೆ ನಾವು. ಇವೆಲ್ಲವನ್ನೂ ಆದ ನಂತರ ಇದೆಲ್ಲದರಿಂದ ಘನೀಭೂತವಾಗಿರ್ತಕ್ಕಂಥ ಅನುಭವ, ವಿ ಸ್ಟಾರ್ಟ್ ಕ್ಲಿಂಗಿಂಗ್ ಟು ದ ಎಕ್ಸ್ಪೀರಿಯನ್ಸಸ್. ಆ ಅನುಭವಗಳಿಗೆ ಅಂಟುಕೊಂಡು ಅನುಭವಗಳನ್ನು ವಿವರಿಸ್ತಾ ಹೋಗ್ತಿರ್ತೇವೆ. ಯಾವುದು ವಿವರಣೆಗೆ ನಿಲುಕದ ಅನುಭವವೋ ಅದನ್ನು ಕೂಡ ವಿವರಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಹಂಗೆ ಆಗೋದಿಲ್ಲ. ಹೇಗೆ ಹಾಲಿನಿಂದ ಸ್ಥಿತಿಗಳು ಬದಲಾಗ್ತಾ ತುಪ್ಪವಾಗಿ ಆ ಘಮಿಸುವ ಸುವಾಸನೆ ಬಂತು, ಹಾಗೆ ಅಂಗದಿಂದ ಲಿಂಗದೆಡೆಗೆ ಬರುವಾಗ ತನುವಿನಿಂದ ಮನದಿಂದ ಘನದ ಕಡೆಗೆ ಹಂತದ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗೆ ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗನು ಕ್ರಿಯೆಳಿದು. ಏನೇನೋ ಕಾರಣಗಳನ್ನು ಕೊಟ್ಟು ಮತ್ತೆ ನಾನು ಇಲ್ಲಿದ್ದೇನೆ, ಹಿಂಗೆ ಬರ್ತೇನೆ ಅನ್ಲಿಕ್ಕೆ ಆಗೋದಿಲ್ಲ. ಆ ಸ್ಥಿತಿ, ಆ ಅವಸ್ಥೆಗೆ ತಲುಪಿದ ನಂತರ ಆ ಅವಸ್ಥೆಯಿಂದ ಮತ್ತೆ ನಾನು ಏನೇನೋ ಕಾರಣ ಕೊಟ್ಟು ಕೆಳಗೆ ಬರ್ತೀನಿ ಅಂತ ಏನೋ ಕಾರಣ ಕೊಟ್ಟು ನಾವು ಹೇಳ್ತಾ ಇದ್ದೀವಿ ಅಂದರೆ ಇನ್ನೂ ಆ ಅವಸ್ಥೆಗೆ ಹೋಗಿಲ್ಲ, ಇನ್ನೂ ತುಪ್ಪವಾಗಿಲ್ಲ, ಇನ್ನೂ ಮಡಕೆ ಆಗಿಲ್ಲ, ಇನ್ನೂ ಮಣ್ಣಿನ ಹಂತ ಅದಿನ್ನೂ ಆಗ್ತಾ ಇದೆ, ಆಗುವ ಹಂತದಲ್ಲಿದೆ. ಅದಿನ್ನೂ ಮಡಕೆ ಅನ್ನಕ್ಕೆ ಬರಲ್ಲ. ಹಾಗೆ ಇದಿನ್ನೂ ಕಾಯಿಸ್ತಾ ಇದ್ದೇವೆ, ಬೆಣ್ಣೆ ಕಾಯಿಸ್ತಾ ಇದ್ದೇವೆ, ಇನ್ನೂ ತುಪ್ಪವಾಗಿಲ್ಲ. ಇಲ್ರಿ, ಅದು ತುಪ್ಪ ಆಗ್ತದಲ್ರಿ, ಆಗಿಲ್ಲಲ್ಲ, ಇನ್ನೂ ಹಂತದಲ್ಲಿದೆ. ಹಾಗೆ ಹೊನ್ನ ಕಬ್ಬುಣವಾಗದು ಕ್ರಿಯೆಳಿದು. ನನಗೆ